ನಮ್ದು ಎಷ್ಟೋ ವರ್ಷದ ಕನಸು ನನಸಾಗಿದೆ. ನಮ್ಮದು ಟ್ರಾವೆಲ್ ಬಕೆಟ್ ಲಿಸ್ಟ್ ಅಂತ ಒಂದು ಲಿಸ್ಟ್ ಇದೆ. ಅದರಲ್ಲಿ ಯಾವ್ಯಾವ ಜಾಗಗಳಿಗೆ ಹೋಗಬೇಕು, ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ ಜಾಗದಲ್ಲಿ ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ. ಅಂಥ ಜಾಗಗಳಲ್ಲಿ ಟಾಪ್ ಮೋಸ್ಟ್ ಸ್ಪಾಟಲ್ಲಿರುವಂಥ ಜಾಗದಲ್ಲಿ ಈಗ ನಾವು ಇದ್ದೀವಿ. ಈ ಥರದೊಂದು ಕನಸು ನನಸಾದಾಗ ಮನಸ್ಸಲ್ಲಿ ಏನೋ ಖುಷಿ, ನೆಮ್ಮದಿ, ಸಮಾಧಾನ ಎಲ್ಲ ಆಗ್ತಾಯಿದೆ. ವಿ ಆರ್ ಸಿಟ್ಟಿಂಗ್ ಬ್ಯಾಕ್, ರಿಲ್ಯಾಕ್ಸಿಂಗ್ ಆ್ಯಂಡ್ ಎಂಜಾಯಿಂಗ್. ನಿಮ್ಮನ್ನು ಅದೇ ಕೇಳ್ಕೊಳ್ಳೋದು, ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಆದರೆ ದೊಡ್ಡ ಸ್ಕ್ರೀನಲ್ಲಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾವು ಈ ಜಾಗದಲ್ಲಿರುವಂಥ ನ್ಯಾಷನಲ್ ಪಾರ್ಕ್ಸಲ್ಲಿ ವೈಲ್ಡ್ ಲೈಫ್ ಸಫಾರೀಸ್ ಮಾಡ್ತಾಯಿದ್ದೀವಿ ಒಂದು 7-8 ದಿನದಿಂದ. ಸೊ ಇಟ್ಸ್ ಬಿಗಿನ್ ದ ಸೀರೀಸ್. ವೆಲ್ಕಮ್ ಟು ಆಫ್ರಿಕಾ. It's life, it's okay. Yeah. It's life. Each and every one or each and every person has his own life and his goodies. Yeah. ಹಲೋ, ನಮಸ್ಕಾರ. ಆಫ್ರಿಕಾದಲ್ಲಿ ಮೊದಲನೇ ದಿನ ನಮ್ಮದು. ಬೆಂಗಳೂರಿಂದ ಮುಂಬೈಗೆ ಒಂದು ಫ್ಲೈಟ್ ತೊಗೊಂಡು, ಮುಂಬೈಯಿಂದ ನೈರೋಬಿಗೆ ಇನ್ನೊಂದು ಫ್ಲೈಟ್ ತೊಗೊಂಡು, ನೈರೋಬಿ ಟೈಮಲ್ಲಿ ಬೆಳಗ್ಗೆ 5:45ಕ್ಕೆ ಬಂದ್ವಿ. ಸೊ 5:45ಕ್ಕೆ ಬಂದಿದ್ದು ಒಂದು 1/4 ಗಂಟೆ 20 ನಿಮಿಷದಲ್ಲಿ ಇಮಿಗ್ರೇಷನ್ ಕೂಡ ಆಗೋಯಿತು. ಜಾಸ್ತಿ ಏನು ಕ್ವೆಶನ್ಸ್ ಕೇಳಲಿಲ್ಲ. ಒಂದು ಎಲೆಕ್ಟ್ರಾನಿಕ್ ಟ್ರಾವೆಲ್ ಆಥರೈಸೇಷನ್ ಅಂತ ಒಂದು ವೀಸಾ ಥರ ಲೆಕ್ಕ ಅದು. ಅದನ್ನು ಮೊದಲೇ ಬೆಂಗಳೂರಲ್ಲಿದ್ದಾಗಲೇ ಅದನ್ನು ಪ್ರೀಫಿಲ್ ಮಾಡಿ ಅದನ್ನು ತೊಗೊಂಡಿದ್ವಿ. ಸೊ ಅದು ಮತ್ತು ಪಾಸ್ಪೋರ್ಟ್ ಕೇಳಿದ್ರು. ರಿಟರ್ನ್ ಟಿಕೆಟ್ ಕೂಡ ಕೇಳಲಿಲ್ಲ ನಮ್ಮನ್ನು ಅವರು. ಆ್ಯಂಡ್ ಇಮಿಡಿಯೇಟಾಗಿ ಸ್ಟ್ಯಾಂಪ್ ಆಯಿತು, ಆಚೆ ಬಂದ್ವಿ. ನಮಗೆ ಗಾಡಿ ವೆಯ್ಟ್ ಮಾಡ್ತಾಯಿತ್ತು. ಆ್ಯಂಡ್ ಅಲ್ಲಿಂದ ಒಂದು 4.5 hours 5 hours ಡ್ರೈವ್ ಮಾಡಿಕೊಂಡು ಈಗ ಆಂಬಸಲಿ ಜಾಗಕ್ಕೆ ಬಂದಿದ್ವಿ. ಇದು ಒನ್ ಆಫ್ ದ ಫೇಮಸ್ ನ್ಯಾಷನಲ್ ಪಾರ್ಕ್ಸ್ ಇನ್ ಕೀನ್ಯಾ ಅಂತಲೇ ಅನ್ಬೋದು, ಆಂಬಸಲಿ ನ್ಯಾಷನಲ್ ಪಾರ್ಕ್. ಸೊ ಫಸ್ಟ್ ಇಂಪ್ರೆಷನ್ಸ್ ಆಫ್ ಆಫ್ರಿಕಾ ತುಂಬಾ ಚೆನ್ನಾಗಿದೆ. ಏನು ಮಜಾ ಅಂತಂದರೆ, ಈ ಜಾಗಕ್ಕೆ ಬರಬೇಕಾದ್ರೆ ಒಂದು ಟರ್ನಿಂಗಲ್ಲಿ ಫಸ್ಟ್ ವೈಲ್ಡ್ ಲೈಫ್ ಎನ್ಕೌಂಟರ್ ಆಯಿತು. ಅದೇ ಜಿರಾಫ್ ರೋಡ್ ಕ್ರಾಸಿಂಗು. ಈ ಕಡೆ ನಿಂತಿತ್ತು, ನಮ್ಮ ಗಾಡಿ ಹಿಂಗೆ ಬರ್ತಾಯಿತ್ತು. ಗಾಡಿ ನಿಲ್ಲಿಸಿದ್ರು ಅವರು. ನಮ್ಮ ಗೈಡ್ ನೋಡಿ ಹೇಳಿದ್ರು, ಜಿರಾಫ್ ಇದೆ ನೋಡಿ ಅಲ್ಲಿ ಅಂತ. ಅದು ನಿಧಾನಕ್ಕೆ ಪಾಸ್ ಆಯಿತು. ಅಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ. ದಿಸ್ ವಾಸ್ ಒನ್ ಆಫ್ ದ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸಸ್. ಸೊ ಆವಾಗ ಅನ್ನಿಸ್ತು, ಕೀನ್ಯಾದಲ್ಲಿದ್ದೀವಿ ನಾವು ಅಂತ. ಸೊ ಆಲ್ ಇನ್ ಆಲ್ ಬಂದಿದ್ದೀವಿ. ಬೆಳಗ್ಗೆಯಿಂದ ಏನೂ ಆಗಿಲ್ಲ. ಬ್ರಷ್ ಕೂಡ ಮಾಡಿಲ್ಲ ನಾವು. ಬಂದು ಸ್ವಲ್ಪ ಲಾಡ್ಜಲ್ಲಿ ಫ್ರೆಶ್ ಅಪ್ ಆಗಿ ಒಂದು ರೂಮ್ ಟೂರ್ ಕೊಡ್ತೀವಿ. ಆಮೇಲೆ ಊಟ, ಆಮೇಲೆ ಮತ್ತೆ ಗೇಮ್ ಡ್ರೈವ್ ಎಲ್ಲ ಶುರು ಆಗುತ್ತೆ. ಹೋಪ್ಫುಲಿ ಹೀಗೆ ಇರುತ್ತೆ ಎಕ್ಸ್ಪೀರಿಯನ್ಸು. ಇಷ್ಟೇ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಇದು ನಮ್ಮ ಕೀನ್ಯಾ ಟ್ರಿಪ್ದು ಫಸ್ಟ್ ರೂಮ್ ಟೂರು. ನಾವು ಉಳ್ಕೊಂಡಿರೋದು ಆಂಬಸಲಿ ನ್ಯಾಷನಲ್ ಪಾರ್ಕ್ ಹತ್ರ ಸೆಂಟ್ರಿಮ್ ಲಾಡ್ಜ್ ಅಂತ. ಇಲ್ಲಿ ಇದೊಂಥರ ರೂಮ್ಗಿಂತ ಟೆಂಟ್. ಸೊ ಟೆಂಟ್ ಟೂರ್ ಕೊಡ್ತೀನಿ. ಇಟ್ಸ್ ಅ ಲಕ್ಸುರಿಯಸ್ ಟೆಂಟ್. ಎಂಟರ್ ಆಗ್ತಿದ್ದಂಗೆ ಇಲ್ಲೆಲ್ಲ ಲಗೇಜ್ ಏರಿಯಾ ಇದೆ. ಎದುರುಗಡೆನೆ ರೆಡಿಯಾಗಿಕ್ಕೆ ಒಂದು ದೊಡ್ಡ ಮಿರರ್ ಕೊಟ್ಟಿದ್ದಾರೆ. ಮುಂದೆ ಬರ್ತಿದ್ದಂಗೆ ಇಲ್ಲೊಂದು ಟೇಬಲ್ ಇದೆ. ವರ್ಕ್ ಸ್ಟೇಷನ್ ಥರನೂ ಮಾಡ್ಕೋಬೋದು. ಮತ್ತು ಟೀ ಕಾಫಿಗೆಲ್ಲನೂ ಇಟ್ಟಿದ್ದಾರೆ. ಹೀಗೆ ಇದ್ರ ಹಿಂದೆನೇ ಬರೋದು ನಮ್ಮದು ಬೆಡ್ಡು. ಬಂದಿದ್ದ ತಕ್ಷಣ ಫಸ್ಟ್ ಎಲ್ಲ ಚಾರ್ಜಿಗೆ ಹಾಕ್ಕೊಂಡಿದ್ದೀವಿ. ಬೆಡ್ ಏನದು ಬೆಡ್ ರೆಸ್ಟ್ ಏನಂತಾರೆ ಅದನ್ನು? ಬೆಡ್ ರೆಸ್ಟ್. ಹೌದು. ಹಿಂದೆ ಒಂದು ಪೇಂಟಿಂಗ್ ಇದೆ, ಪ್ರೈಡ್ದು, ಎಲ್ಲ ಲಯನ್ ಫ್ಯಾಮಿಲಿದು. ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಇಲ್ಲೊಂದು ಟೇಬಲ್ ಫ್ಯಾನ್ ಕೊಟ್ಟಿದ್ದಾರೆ. ಇಲ್ಲಿ 1-2 ಚೇರು, ಟೇಬಲ್ ಇದೆ. ಮತ್ತು ಹಿಂದೆ ಈ ಕಡೆ ಬ್ಯಾಲ್ಕನಿ ಏರಿಯಾ. ಸೊ ಹೊರಗೆ ಕೂತ್ಕೋಬೋದು. ಅಲ್ಲಿ 1-2 ಚೇರ್ ಕೊಟ್ಟಿದ್ದಾರೆ. ಇಲ್ಲಿ ಸುತ್ತ ನಾವು ಬಂದಾಗಿಂದ ಬರೀ ಪಕ್ಷಿಗಳ ಚಿಲಿಪಿಲಿನೇ. ಇಲ್ಲೇ ಪಕ್ಕದಲ್ಲೆಲ್ಲ ಓಡಾಡ್ತಾ ಇದೆ. ಹಿಂದೆ ಕೂತ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಇಲ್ಲಿದ್ರ ಹಿಂದೆ ಬಾತ್ರೂಮು, ಬೇಸಿಕ್ ಒಂದು ಶವರ್ ಏರಿಯಾ, ಕಮೋಡು ಮತ್ತು ವಾಶ್ ಬೇಸಿನ್ ಏರಿಯಾ ಇದೆ. ಇನ್ನು ಊಟಕ್ಕೆ ಹೋಗಬೇಕು. ಊಟಕ್ಕೆ ಹೋಗಾದ್ಮೇಲೆ ಗೇಮ್ ಡ್ರೈವ್. ಊಟಕ್ಕೆ ಬಂದಿದ್ದೀವಿ. ವೆಜಿಟೇರಿಯನ್ ಆಪ್ಷನ್ಸ್ ನೋಡಿ ತುಂಬಾ ಖುಷಿ ಆಯಿತು. ಅನ್ನ ಇದೆ, 2 ಥರದ ಅನ್ನ ಇದೆ. ಇನ್ನೊಂದೇನೋ ಟ್ರಾಪಿಕಲ್ ರೈಸ್ ಅಂತಿದೆ, ದಾಲ್ ಇದೆ. ಮಸಾಲೆ ಇಲ್ದಿರೋ ಪಲಾವ್. ಮಸಾಲ ಇಲ್ದಿರೋ ಪಲಾವ್ ಥರ ಕಾಣಿಸ್ತಾ ಇದೆ. ಪೈನಾಪಲ್ಲು, ವಾಟರ್ ಮೆಲನ್ ಎಲ್ಲ ಹಾಕ್ದಂಗಿದೆ.
ಅದಲ್ಲದೆ ಸಲಾಡ್ ಸೆಕ್ಷನ್, ಒಂದು ದೊಡ್ಡ ಸಲಾಡ್ ಸೆಕ್ಷನ್ ಇತ್ತು. ಅಲ್ಲಿ ಎಲ್ಲ ಕಟ್ ವೆಜಿಟೇಬಲ್ಸ್ ಇತ್ತು, ಕಾರ್ನ್ ಇತ್ತು, ಮತ್ತು ಸೆಪ್ರೇಟ್ ಸಾಸಸ್ ಎಲ್ಲ ಕೊಟ್ಟಿದ್ದರು. ನಾನು ಒಂದಷ್ಟು ಸಾಸಸ್ನ ಮೇಲೆ ಡ್ರಿಸಲ್ ಮಾಡಿದ್ದೀನಿ. ಅವಕ್ಯಾಡೋ, ಲೆಟ್ಯೂಸು, ಕುಕುಂಬರು, ಕಾರ್ನು, ಆಲಿವ್ಸು ಎಲ್ಲ ಇತ್ತು. ತುಂಬಾ ಚೆನ್ನಾಗಿದೆ. ಇದರಲ್ಲೇ ಹೊಟ್ಟೆ ತುಂಬ ಹಾಗೆ ಕಾಣಿಸ್ತಾ ಇದೆ. ಇನ್ನೊಂದು ಸ್ಪಿನಚ್ ಸೂಪ್ ಇತ್ತು. ಆಮೇಲೆ ಮೇನ್ ಕೋರ್ಸಿಗೆ ಬಂದಾಗ ಪೊಟ್ಯಾಟೊ ಏನೋ ಒಂಥರ ಫ್ರೈಡ್ ಪೊಟ್ಯಾಟೊ ಥರ ಇತ್ತು. ಇದೇನೋ ಟ್ರಯೋ ವೆಜ್ಜೀಸ್ ಅಂತಿತ್ತು. ಅದು ಬಿಟ್ಟು ಅನ್ನ, ದಾಲು, ಇನ್ನೊಂದೇನೋ ಭಿಂಡಿ ಮಸಾಲ, ಓಕ್ರಾ, ಇದು ಮೂಂಗ್ ದಾಲು ಅನ್ನ, ಇನ್ನೇನೋ ಭಿಂಡಿ ಮಸಾಲ ಇತ್ತು. ಒಂದು 3-4 ನಾನ್ ವೆಜಿಟೇರಿಯನ್ ಆಪ್ಷನ್ಸ್ ಇತ್ತು. ಮತ್ತು ಲೈವ್ ಪಾಸ್ತಾ ಇದೆ, ಪಾಸ್ತಾ ಸ್ಟೇಷನ್ ಇದೆ. ಅದು ಬಿಟ್ಟು ಒಂದು ಬೇರೆ ಸೆಕ್ಷನ್ ಪೂರ್ತಿ ಡೆಸರ್ಟ್ಸಿಗಿದೆ. ತಿರಮಿಸು ಇದೆ, 2-3 ಥರ ಕೇಕ್, ಫುಲ್ ಹೋಲ್ ಕೇಕ್ ಇಟ್ಟಿದ್ದಾರೆ. ನಾವು ಕಟ್ ಮಾಡಿ ಹಾಕೋಬೇಕು. ಮತ್ತು ಇದೇನೋ ಮ್ಯಾಂಗೋ ಜೆಲ್ಲಿ ಅಂತ ಇಟ್ಟಿದ್ದಾರೆ. ಲುಕ್ಸ್ ಇಂಟ್ರೆಸ್ಟಿಂಗ್. ಚೆನ್ನಾಗಿದೆ. ಈ ರೆಸಾರ್ಟಲ್ಲೇ ಒಂಥರ ಒಳ್ಳೆ ಬರ್ಡ್ ಸೈಟಿಂಗ್ಗಳಾಗ್ತಾ ಇದೆ. ನಾವು ಊಟ ಮಾಡ್ತಿದ್ರೇ ಅಲ್ಲಿ ಪಕ್ಕದಲ್ಲಿ ಸುಮಾರು ಬರ್ಡ್ಸ್ಗಳು ಬಂತು. ಡೈನಿಂಗ್ ಏರಿಯಾಗೆ ಫುಲ್ ಬಂತು. ಅಲ್ಲಿ ತಟ್ಟೆಲ್ಲಿ ಮಿಕ್ಕಿರೋದಕ್ಕೆಲ್ಲ ಕುಕ್ಕಿ ತಿನ್ನೋಕ್ಕೆ ಶುರು ಮಾಡ್ತು. ಮತ್ತು ಪಕ್ಕದಲ್ಲೇ ಬುಷಸ್ಸಲ್ಲೆಲ್ಲನೂ 2-3 ಸುಮಾರು ಬರ್ಡ್ಸ್ಗಳನ್ನ ನೋಡಿದ್ವಿ. ಒಂದು ಬರ್ಡೂ ಒಂಥರ ನಾವು ನಮ್ಮ ದೇಶದಲ್ಲಿ ನೋಡಿಲ್ಲ. ಎಲ್ಲ ಡಿಫ್ರೆಂಟ್ ಆಗಿದೆ. ಯಾವುದ್ರದ್ದು ಹೆಸರು ಗೊತ್ತಿಲ್ಲ. ಒಂದೇ ಒಂದು ವ್ಯಾಕ್ಟೇಲ್ ಥರದ್ದು ನೋಡಿದ್ವಿ, ಬಟ್ ಶ್ಯೂರ್ ಇಲ್ಲ ಅದೇನಾ ಅಲ್ವಾ ಅಂತ. ಆಮೇಲೆ ಪೂಲ್ ಏರಿಯಾಗೆ ಹೋಗಿದ್ವಿ. ಪೂಲ್ ಏರಿಯಾನಲ್ಲೂ ಸುಮಾರು ಬರ್ಡ್ಸ್ ಕಾಣಿಸ್ತು. ಪೂಲ್ ಪಕ್ಕನೇ ಒಂದು ಬಾರ್ ಕೂಡ ಇತ್ತು. ಹಂಗೆ ನಡ್ಕೊಂಡು ನಾವಿಲ್ಲಿ ಕಿಲಿಮಂಜಾರೋ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಒಂದು ರ್ಯಾಂಪ್ ಥರ ಮಾಡಿ ಮರದ ಸುತ್ತ ಕೂತ್ಕೊಳ್ಳೋಕೆ ಈ ಥರ ಏರಿಯಾ ಮಾಡಿದ್ದಾರೆ. ಇಲ್ಲಿಂದ ಅಲ್ಲಿ ನಮ್ಮ ಎದುರುಗಡೆನೇ ಕಿಲಿಮಂಜಾರೋ ಪೀಕ್ ಕಾಣಿಸ್ಬೇಕಿತ್ತು, ಬಟ್ ಫುಲ್ ಮೋಡ ಇವತ್ತು. ಬರೀ ಅದ್ರ ಸ್ಲೋಪ್ ಕಾಣಿಸ್ತಾ ಇದೆ. ನೋಡೋಣ, ನಾವು ಗೇಮ್ ಡ್ರೈವ್ ಹೋಗೋಷ್ಟೊತ್ತಿಗೆ ಕ್ಲಿಯರ್ ಆಗಿದ್ದರೆ ಚೆನ್ನಾಗಿರತ್ತೆ. ಇಲ್ಲ ಅಂದರೆ ನಾಳೆ ಒಂದಿನ ಲಾಸ್ಟ್ ಚಾನ್ಸ್ ಇದೆ. ಇಲ್ಲಿ ಬಂದಿರೋದೇ ನಾವು ಅದಕ್ಕೋಸ್ಕರ. ನೋಡೋಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರತ್ತೆ. ಬಂದಾಗಿಂದ ಹೋಟೆಲ್ ಸ್ಟಾಫ್ ಹತ್ರ ಮಾತಾಡಿ 1-2-3 ವರ್ಡ್ಗಳು ಕಲ್ತಿದ್ದೀವಿ. ಹಲೋ ಅನ್ನೋಕ್ಕೆ ಜಾಂಬು ಅಂತ. ಆಮೇಲೆ ನಾವು ಬರ್ತಿದ್ದಂಗೆ ಎಲ್ಲರೂ ಅಲ್ಲಿ ನಮ್ಮ ಡ್ರೈವರ್ ರಿಸೀವ್ ಮಾಡ್ಕೊಂಡಾಗ ಎಲ್ಲರೂ ಕರೀಬು ಅಂದರು. ಕರೀಬು ಅಂದರೆ ವೆಲ್ಕಮ್. ಕರೀಬು ಕೀನ್ಯಾ ಅಂತ ಕೂಡ ಒಂದು ಬೋರ್ಡ್ ನೋಡಿದ್ವಿ ಏರ್ಪೋರ್ಟಿಂದ ಹೊರಡ ತಕ್ಷಣ. ಮತ್ತು ಇನ್ನೊಂದು ಅಸಾಂಟಿ ಅಂತ, ಹಾಗಂದರೆ ಥ್ಯಾಂಕ್ ಯು ಅಂತ. ಸೊ ಇವು 3 ಮೇನ್ ಹಲೋ, ಥ್ಯಾಂಕ್ ಯು ಆ್ಯಂಡ್ ವೆಲ್ಕಮ್ ಕಲ್ತಿದ್ದೀವಿ. ಆ್ಯಂಡ್ ಹಕ್ಕುನ ಮಟಾಟ. ನಮ್ಮ ಡ್ರೈವರ್ ಅಂತೂ ಪ್ರತಿ ಸತಿ, ಡ್ರೈವರ್ ಕಮ್ ಗೈಡ್ ಸ್ಯಾಮಿ ಅಂತ, ಪ್ರತಿ ಸತಿ ಹಕ್ಕುನ ಮಟಾಟ ಅಂತ ಇದ್ರು. ಹಾಗಂದರೆ ನೋ ವರೀಸ್. ಗೇಮ್ ಡ್ರೈವ್ಗೆ ಆಂಬೋಸೆಲಿ ನ್ಯಾಷನಲ್ ಪಾರ್ಕ್ ಗೇಟ್ ಮುಂದೆನೇ ಬಂದು ನಿಂತಿದ್ದೀವಿ. ನಮ್ಮ ಡ್ರೈವರ್ ಹೋಗಿ ರಿಜಿಸ್ಟರ್ ಮಾಡೋಕ್ಕೆ ಹೋಗಿದ್ದಾರೆ. ಏನಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು 20-30 ಗಾಡಿಗಳಿದೆ ಇಲ್ಲಿ. ಸುಮಾರು ಒಳಗೂ ಇದೆ. ಇಲ್ಲಿ ಇವ್ರ ಹತ್ರ ಒಂದೇನೋ ರೇಡಿಯೋ ಇದೆ. ಅಲ್ಲಿ ಒಳಗೆ ಆಗ್ತಿರೋ ಕಮ್ಯುನಿಕೇಷನ್ ಎಲ್ಲ ಕೇಳಿಸ್ತಾ ಇದೆ. ಬಟ್ ಎಲ್ಲ ಅವ್ರ ನೇಟಿವ್ ಲ್ಯಾಂಗ್ವೇಜಲ್ಲಿದೆ. ನಮಗೇನು ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಸ್ಟೇಯಿಂದ ಇಲ್ಲಿಗೆ ಬರೋ ದಾರಿನಲ್ಲಿ ಲೆಫ್ಟ್ ಸೈಡಲ್ಲಿ ಒಂದಷ್ಟು ಡಿಯರ್ಗಳು ಕಾಣಿಸ್ತು. ಒಂದು 10 ಇತ್ತು ಅನಿಸುತ್ತೆ. ಇಟ್ ವಾಸ್ ಸಿಮಿಲರ್ ಟು ನಮ್ಮ ಸ್ಪಾಟೆಡ್ ಡಿಯರ್ಗೆ, ಬಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ಸ್ಪಾಟ್ಸ್ ಇರಲಿಲ್ಲ. ಕತ್ತಿ ಇನ್ನೊಂಚೂರು ಉದ್ದ ಇತ್ತು, ಸಣ್ಣ ಇತ್ತು, ಕಿವಿ ಉದ್ದ ಇತ್ತು. ಸೊ ಆ ಸೈಟಿಂಗಿಂದ ಶುರುವಾಗಿದೆ ನಮ್ಮದು. ಒಳಗೆ ಇನ್ನೂ ಏನೇನು ಕಾಣುತ್ತೆ ಅಂತ ನೋಡಬೇಕು. ಕಿಲಿಮಂಜಾರೋ ಪೀಕದೊಂದು ವ್ಯೂ ಕಾಣಿಸ್ಬಿಟ್ರೆ ಸಾಕು. ನಮಗೆ ಸ್ಟೇಯಿಂದ ಅಂತೂ ಕಾಣಿಸಿಲ್ಲ. ಫುಲ್ ಕವರ್ ಆಗಿತ್ತು. ಹತ್ತದ ಬೇಡವಾ? ಹತ್ತ ಪೀಕ್ ಕಾಣಲ್ವಲ್ಲ, ವ್ಯೂ ಕಾಣಲ್ವಲ್ಲ. There are more elephants on the left. ಎಲ್ಲಿ ಆ ಕಡೆನಾ? ಇಲ್ಲೇ 2. ಗೇಮ್ ಡ್ರೈವಲ್ಲಿ ಮೊದಲನೇ ಸೈಟಿಂಗ್ ಆಗಿದೆ. ಅದು ಆನೆಗಳು. ಆಂಬೋಸೆಲಿ ನ್ಯಾಷನಲ್ ಪಾರ್ಕಲ್ಲಿ ತುಂಬ ಫೇಮಸ್ಸು ಆನೆಗಳು. ತುಂಬ ದೊಡ್ಡ ಆನೆಗಳು,
ಎಲ್ಲ ಕಾಣಿಸುತ್ತೆ. ತುಂಬ ಏಜ್ ಆಗಿರೋಂಥ ಆನೆಗಳು ಕಾಣಿಸುತ್ತೆ. ಫಸ್ಟ್ ನೋಡಿದ್ದು ನಾವು ಅದೇ ದೂರದಲ್ಲಿ ಒಂದು 5-6 ಆನೆಗಳು ನಡ್ಕೊಂಡು ಹೋಗ್ತಾ ಇದ್ದವು. ಬಟ್ ಒಂದು ದೊಡ್ಡ ಆನೆ ರೋಡ್ ಕ್ರಾಸ್ ಮಾಡಿ ಆ ಕಡೆ ನಡ್ಕೊಂಡು ಹೋಯ್ತು. ಸೈಡಿಗೆಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿತ್ತು. ತುಂಬ ಗಾಡಿಗಳಿದೆ. ಈ ಗಾಡಿಗಳ ಮಧ್ಯಾಹ್ನ ಇವೆಲ್ಲ ನೋಡಬೇಕಾಗುವಂತು. ಆ್ಯಂಡ್ ದೂರದಲ್ಲಿ ಎಲ್ಲೋ ಆ ಕಡೆ ಸುರಕ್ಷಾ ಸಿಂಹಗಳನ್ನ ನೋಡಿದ್ಲು. ಎಲ್ಲ ಸುಮ್ಮನೆ ಮಲ್ಕೊಂಡು ಚಿಲ್ ಮಾಡ್ತಾ ಇತ್ತು. ಆ್ಯಂಡ್ ಹಾಗೆ ಮುಂದೆ ಬಂದಿದ್ದೀವಿ. ಅಂದರೆ ಇನ್ನೊಂದು ಕಡೆ ಲೆಫ್ಟಲ್ಲಿ ಝೀಬ್ರಾಗಳಿದೆ, ಬಫೆಲೋಸ್ ಇದೆ, ಆಮೇಲೆ ವಿಲ್ಡರ್ ಬೀಸ್ಟ್ ಇದೆ, ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಆನೆಗಳಿದೆ. ಅದು ಎಲ್ಲ ಆಯ್ತು. ಈಗ ಜರ್ನಿ ಹಾಗೆ ಮುಂದೆ ಕಂಟಿನ್ಯೂ ಆಗ್ತಿದೆ. ತೋರಿಸ್ತೀವಿ. ಸಿಕ್ಕಾಪಟ್ಟೆ ಆನೆಗಳು ಕಾಣಿಸ್ತಾನೆ ಇರುತ್ತೆ ಪಾರ್ಕಲ್ಲಿ ಅಂತ ಹೇಳಿದ್ದಾರೆ. ಸನ್ಸೆಟ್ ಎಲ್ಲ ನೋಡಿಕೊಂಡು ವಾಪಸ್ ನಮ್ಮ ಲಾಡ್ಜಿಗೆ ಬಂದಿದ್ದೀವಿ. ಟೈಮ್ 7 ಗಂಟೆ ಆಯಿತು. ಇನ್ನೇನು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಮಲಗದೆ ಸಾಕಾಗಿದೆ. ವಿ ಹ್ಯಾಡ್ ಅ ರಿಯಲಿ ಲಾಂಗ್ ಡೇ. ಸಫಾರಿಗೆ ಎಂಟ್ರ್ ಆದಮೇಲೆ ಮಾತಾಡೋದು ಸ್ವಲ್ಪ ಕಷ್ಟ. ಯಾಕೆಂತಂದರೆ ಎಲ್ಲ ಕಡೆ ಏನೋ ಒಂದು ಆ್ಯಕ್ಷನ್ ನಡೀತಾ ಇರುತ್ತೆ. ನಾವು ಮಾತಾಡೋಕ್ಕಿಂತ ಕ್ಯಾಮ್ರಾ ಆನ್ ಮಾಡೋದು, ಆ್ಯಕ್ಷನ್ ಮಿಸ್ ಮಾಡ್ಕೊಳ್ಳೋದು ಯಾಕೋ ಸ್ವಲ್ಪ ಸರಿ ಹೋಗಲಿಲ್ಲ ಅದು. ಅದಕ್ಕೆ ನಮ್ಮ ಇಡೀ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ನಿಮ್ಗೊಂದು ಸಮ್ಮತಿ ಕೊಡೋಣ ಅಂತ ಈಗ ಮಾತಾಡ್ತಾ ಇದ್ದೀವಿ. ಏನಿಲ್ಲ ಅಂತಂದರೂ ಒಂದು 70ರಿಂದ 100 ಆನೆಗಳನ್ನ ನೋಡಿದ್ದೀವಿ. ಒಂದೇ ಗ್ರೂಪಲ್ಲೆಲ್ಲ ಬೇರೆ ಬೇರೆ ಗ್ರೂಪಲ್ಲಿ ದೂರದಲ್ಲಿತ್ತು. ಟೋಟಲಿ ಎಂಜಾಯ್ಡ್ ಇಟ್. ಯಾವತ್ತೂ ಇಷ್ಟೊಂದು ಆನೆಗಳನ್ನ ಒಟ್ಟಿಗೆ ಇಷ್ಟು ನೋಡೇ ಇರಲಿಲ್ಲ ನಾವು. ನೆಕ್ಸ್ಟ್ ನಮಗೆ ಕಾಣಿಸಿದ್ದು ಸಿಂಹಗಳು. ಒಂದು 6-7 ಸಿಂಹದ ಗುಂಪು ಅಲ್ಲಿ ನೆಮ್ಮದಿಯಾಗಿ ಮಲಗಿತ್ತು. ಬಟ್ ವಾಪಸ್ ನಾವು ಅದೇ ದಾರಿಯಲ್ಲಿ ಬರಬೇಕಾದ್ರೆ ಸಿಂಹಗಳಿದ್ದು ನಡ್ಕೊಂಡು ಬರ್ತಾಯಿತ್ತು. ಆವಾಗಲೇ ನಾವು ಒಂದು ವೆರಿ ಬ್ಯೂಟಿಫುಲ್ ಸೀನ್ ನೋಡಿದ್ದು. ಸೊ ಆಗಲೇ ನೋಡಿದ ಆನೆಗಳ ಗುಂಪು ಹಿಂದೆ ಬರ್ತಾಯಿತ್ತು, ಮುಂದೆ ಸಿಂಹಗಳಿತ್ತು. ಸೊ ಅದು ಹೆಂಗಿತ್ತು ಅಂತಂದರೆ ಆನೆಗಳು ಎಲ್ಲ ಮರಿಗಳನ್ನ ಮಧ್ಯ ಗ್ರೂಪಲ್ಲಿ ಹಾಕ್ಕೊಂಡಿತ್ತು. ಅವ್ರು ಸುತ್ತ ಇತ್ತು ಎಲ್ಲ ದೊಡ್ಡ ದೊಡ್ಡ ಆನೆಗಳು. ಅವ್ರು ಫಾಸ್ಟಾಗಿ ಓಡ್ಕೊಂಡು ಬರ್ತಾಯಿದ್ರು. ಈ ಸಿಂಹಗಳನ್ನ ಅಟ್ಟಿಸ್ಕೊಂಡು ಹೋಗ್ತಾಯಿತ್ತು. ಸಿಂಹಗಳು ಎಲ್ಲ ಒಂದು 5-6 ಸಿಂಹಗಳು ಮುಂದಕ್ಕೆ ಓಡ್ಕೊಂಡು ಹೋಗ್ತಾಯಿತ್ತು. ಈ ಆನೆಗಳನ್ನ ಅಟ್ಟಿಸ್ಕೊಂಡು ಬರ್ತಾಯಿತ್ತು. ಈ ಥರ ಲೈವಾಗಿ ಅದನ್ನು ವಿಟ್ನೆಸ್ ಮಾಡೋದು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈಗಲೂ ಗೂಸ್ ಬಂಪ್ಸ್ ಬರುತ್ತೆ ಆ ಸೀನ್ ನೆನಪಿಸ್ಕೊಂಡ್ರೆ. ಆ್ಯಂಡ್ ಸನ್ಸೆಟ್ ಬೇರೆ ಆಗ್ತಾಯಿತ್ತು ಬ್ಯಾಕ್ ಡ್ರಾಪಲ್ಲಿ ಅಂತೂ. ಇಟ್ ವಾಸ್ ಅಮೇಝಿಂಗ್. ಆ್ಯಂಡ್ ಲ್ಯಾಂಡ್ಸ್ಕೇಪ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಕಡೆ ಅಂತೂ ಓಪನ್ ಗ್ರಾಸ್ ಲ್ಯಾಂಡ್ಸು ಪೂರ್ತಿ, ಇನ್ನೊಂದು ಕಡೆ ಕಿಲಿಮಂಜಾರೋ ಬೆಟ್ಟ. ಸ್ಟಾರ್ಟಿಂಗಲ್ಲಿ ಕಾಣಿಸ್ಲಿಲ್ಲ, ಪೂರ್ತಿ ಮೋಡಗಳಿಂದ ಕವರ್ ಆಗಿತ್ತು. ಆಮೇಲೆ ಓಪನ್ ಅಪ್ ಆಗ್ತಾಯಿತ್ತು. ಒಂಥರ ಯು ವಿಲ್ ಬಿ ಅಮೇಸ್ಡ್ ಬೈ ಇಟ್. ಅಷ್ಟು ದೊಡ್ಡದಾಗಿದೆ, ಅಷ್ಟು ಚೆನ್ನಾಗಿದೆ ಬೆಟ್ಟ. ನಮಗೆ ಈ ನ್ಯಾಷನಲ್ ಪಾರ್ಕಿಗೆ ಬರೋಕ್ಕೆ ಅದೊಂದು ಆಸೆ ಇತ್ತು. ಕಿಲಿಮಂಜಾರೋ ಕಾಣಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ನೋಡಿದ್ವಿ. ಕಣ್ಣು ತುಂಬ ನೋಡಿದ್ವಿ. ಒಳ್ಳೆ ಲೈಟಲ್ಲಿ ನೋಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಈಗ ಬಂದಿದ್ದೀವಿ. ಈಗ ಒಂದು ಸ್ವಲ್ಪ ಕೆಲಸ ಇದೆ, ಕ್ಯಾಮ್ರಾ ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಧೂಳಿದೆ. ಅದಾಗಿ ಊಟ ಮಾಡಿ ಮಲ್ಕೊಂಡ್ರೆ ನಾಳೆ ಇಡೀ ದಿನ ಗೇಮ್ ಡ್ರೈವ್ ಇದೆ. ಸೊ ಹೋಪ್ಫುಲಿ ಇವತ್ತಿಗಿಂತ ಬೆಟರ್ ಸೈಟಿಂಗ್ಸ್ ನಾಳೆ ಆದರೆ ಚೆನ್ನಾಗಿರುತ್ತೆ. Raising the lights. Imagine this.
And the big boys were sleeping. Not even bothered. ಫಸ್ಟ್ ಸೈಟಿಂಗ್ ಆಫ್ ದ ಡೇ ಝೀಬ್ರಾಸ್. ಇಲ್ಲೊಂದು ಸ್ವಲ್ಪ ಇದೆ, ಇಲ್ಲೊಂದು ಸ್ವಲ್ಪ ಇದೆ. ಯಾಕೆ ಗೊತ್ತಾಗ್ತಾ ಇದ್ದೀರೋ? ಮಾಡ್ತಾ ಇದೆ. ಅಡ್ಡ ಬರ್ಬೇಡ ಕಣ, ಇರೋ ಗಾಡಿ ಬರ್ತದೆ. ಒಂದು ಆ ಕಡೆಯಿಂದ ಈ ಕಡೆ ಆನೆಗಳ ಗುಂಪು ಮೂವ್ ಆಗ್ತಾ ಇದೆ. ಮರಿ ನೋಡು. ಬಾ ದೊಡ್ಡ ಆನೆ ಕೆಳಗೆ ಅಲ್ಲಿ ಮರಿ ಇದೆ. ನಮ್ಮನೆ ನೋಡ್ತಾ ಇದೆ, ಭಯ ಅದಕ್ಕೆ. ಓ ಸೋ ನೈಸ್. ನೋಡೋದು ಹುಷಾರಾಗಿರೋದು. ಸ್ವಲ್ಪ ಮುಂದೆ ಬಂದಿದ್ದೀವಿ. ಇಲ್ಲಿ ಇನ್ನೊಂದು ಸ್ವಲ್ಪ ಆನೆಗಳು ಕಾಣಿಸ್ತಾ ಇದೆ. ಈ ಆನೆಗಳ ಮುಂದೆ ಈಗರೇಟ್ಸ್ ಇದೆ. ಅಲ್ಲಿ ದೂರದಲ್ಲಿರೋ ಆ ಆನೆಗಳ ಮೇಲೆಲ್ಲ ಒಂದೊಂದು ಈಗರೇಟ್ಸ್ ಕೂತಿದೆ. ನಮ್ಮ ಗೈಡ್ ಹೇಳ್ತಾ ಇದ್ರು, ಯಾವಾಗ ಆನೆಗಳು ಈ ಗ್ರಾಸ್ಲ್ಯಾಂಡ್ಸ್ ಮಧ್ಯೆ ನಡ್ಕೊಂಡು ಹೋಗುತ್ತೋ ಆವಾಗ ಅಲ್ಲಿರೋ ಇನ್ಸೆಕ್ಟ್ಸ್ ಎಲ್ಲ ಮೇಲಕ್ಕೆ ಬರುತ್ತೆ. ಸೊ ಈಗರೇಟ್ಸ್ಗೆ ಆನೆ ಮೇಲೆ ಕೂತಿರೋದ್ರಿಂದ ಫುಡ್ ಸಿಗುತ್ತೆ ಅಂತ ನಡ್ಕೊಂಡು ಹೋಗ್ತಾಯಿದ್ರೆ ಎಲ್ಲ ಇನ್ಸೆಕ್ಟ್ಸು ಗಿಡಗಳಿಂದ ಮೇಲೆ ಬರುತ್ತಂತೆ. ಆ ಮೇಲೆ ಬರೋ ಇನ್ಸೆಕ್ಟ್ಸ್ನ ಈ ಹಕ್ಕಿಗಳು ತಿನ್ನುತ್ತಂತೆ. ಇಟ್ಸ್ an interesting and an intelligent way to have food. ಫೈನಲಿ ಶಾರ್ಟ್ ಬರ್ತಾ ಇದೆ. ಕಿಲಿಮಂಜಾರೋ ಮುಂದೆ ಆನೆ. ಓ ವಾವ್. ಗೇಮ್ ಡ್ರೈವ್ ಶುರು ಮಾಡಿ ಆಲ್ಮೋಸ್ಟ್ 1.5 ಗಂಟೆ ಆಗ್ತಾ ಬಂತು. ಎಷ್ಟೊತ್ತು ನೋಡಿರ್ತೀರ ಹೆಂಗಿತ್ತು ಅಂತ. ಬರೀ ಆನೆಗಳು ಕಾಣಿಸ್ತಾ ಇತ್ತು. ಇವಾಗ ಝೀಬ್ರಾಗಳಿದೆ, 106 ಝೀಬ್ರಾಗಳು ಕಾಣಿಸ್ತಾ ಇದೆ ನನ್ನ ಲೆಫ್ಟಿಗೆ. ಇನ್ನೊಂದು ಸ್ವಲ್ಪ ದೂರದಲ್ಲಿ ವಿಲ್ಡರ್ ಬೀಸ್ಟ್ ಇದೆ. ಗ್ರ್ಯಾಂಡ್ ಗೆಜೆಲ್ ಅಂತ ಇನ್ನೊಂದು ಪ್ರಾಣಿ ಇದೆ, ಅದು ದೂರ ಇದೆ. ಇಲ್ಲೊಂದಂತೂ 4 ನಮ್ಮನ್ನೇ ನೋಡ್ಕೊಂಡು ಪೋಸ್ ಕೊಡ್ತಾ ಇದೆ. ಲೈಟಿಂಗ್ ಚೆನ್ನಾಗಿದೆ, ಪಾರ್ಕ್ ತುಂಬ ಕಾಮಾಗಿದೆ, ತುಂಬ ಗಾಡಿಗಳು ಇದೆ. ಬಟ್ ದೇರ್ ಇಸ್ ದಿಸ್ ವೆರಿ ನೈಸ್ ಸೈಲೆನ್ಸ್ ಆ್ಯಂಡ್ ಕಾಮ್ನೆಸ್. ಆ್ಯಂಡ್ ನಮ್ಮ ಹತ್ರ ಗೇರ್ಸ್ ಅಂತ 3 ಕ್ಯಾಮ್ರಾ ಇದೆ ಇಬ್ಬರಿಗೂ ಸೇರಿ. ಸೊ ಒಂದು ರೆಕಾರ್ಡ್ ಆಗ್ತಿರೋದು ಸೋನಿ A7 IV 28-70 ಲೆನ್ಸು, 75mm ಲೆನ್ಸು. ಇನ್ನೊಂದು ನಿಕಾನ್ 28-300 ಇದೆ. ಇನ್ನೊಂದು ಸೋನಿ A7 III 200-600 ಲೆನ್ಸು. ಇದೊಂದು ರೆಂಟ್ ಮಾಡ್ಕೊಂಡ್ವಿ ಬೇಕು ಅಂತ. ತುಂಬ ಯೋಚನೆ ಮಾಡಿದ್ವಿ ನೆಸೆಸಿಟಿ ಇದೆಯೋ ಇಲ್ವೋ ಇದು ಅಂತ. ಬಟ್ ಈ ಲೆನ್ಸಲ್ಲಿ ಗಾಡೀಲಿ ಕೂತ್ಕೊಂಡು ಲೆನ್ಸ್ ಚೇಂಜ್ ಮಾಡೋದು ಕಷ್ಟ. ಯಾವುದಕ್ಕೂ ಇರಲಿ ಇನ್ನೊಂದು ಕ್ಯಾಮ್ರಾ, ಬೇಕಾದಾಗ ಹಾಗೆ ತೊಗೊಂಡು ಹಾಗೆ ಶೂಟ್ ಮಾಡ್ಬೋದು ಅಂತ. ಎಲ್ಲ ಕ್ಯಾಮ್ರಾನು ಚೆನ್ನಾಗಿ ಯೂಸ್ ಆಗ್ತಿದೆ. ಸೊ ಹೋಪ್ಫುಲಿ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀವಿ. ಹೆಚ್ಚು ಇಡೀ ದಿನ ಇದೆ, ಸಿಂಹ ನೋಡೋಕೆ ಕೂಡ ಹೋಗ್ಬೇಕೀಗ. ಕಿಲಿಮಂಜಾರೋ ಕ್ಲೋಸ್ ಆಯಿತು. ಕಿಲಿಮಂಜಾರೋ ಕ್ಲೋಸು. ಓ ಯಾ, ಇಷ್ಟೊತ್ತು ಬೆಳಗ್ಗೆ ಬಂದಾಗ ಕಿಲಿಮಂಜಾರೋ ಕಾಣಿಸ್ತಾ ಇತ್ತು. ಇವಾಗ ಮತ್ತೆ ಮೋಡ ಮುಚ್ಚಿದೆ. ಬಟ್ ಬೆಳಗ್ಗೆ ಸಖತ್ ಸೈಟಿಂಗ್ ಆಯಿತು. ಆನೆ ನಡ್ಕೊಂಡು ಹೋಗೋದೆಲ್ಲ ಅಮೇಝಿಂಗ್. ಬಕೆಟ್ ಲಿಸ್ಟ್ ಐಟಮಲ್ಲಿ ಇನ್ನೊಂದು ಟಿಕ್.
ಆನೆಗಳೆಲ್ಲ ನೋಡಿಕೊಂಡು ಮುಂದೆ ಬಂದಿದ್ದೀವಿ. ಈಗ ಒಂಥರ ಗ್ರೀನ್ ಪ್ಯಾಚ್ ಶುರುವಾಗಿದೆ. ಸ್ಟಾರ್ಟಿಂಗಲ್ಲೆಲ್ಲ ಬರೀ ಡ್ರೈ ಇತ್ತು, ಈಗ ಫುಲ್ ಗ್ರಾಸ್ ಲ್ಯಾಂಡ್ಸ್ ಎಲ್ಲ ಗ್ರೀನ್ ಆಗಿದೆ. ಇವ್ರು ನಮ್ಮ ಗೈಡ್ ಹೇಳ್ತಾಯಿದ್ರು ಮೇಲ್ ಮೌಂಟನ್ಸ್ದೆಲ್ಲ ಸ್ನೋ ಮೆಲ್ಟ್ ಆಗಿ ಆ ನೀರು ಇಲ್ಲಿ ಕೆಳಗೆ ಬಂದು ಒಂಥರ ಸ್ವಾಂಪ್ಸ್ ಥರ ಆಗಿದೆ, ನಮಗೂ ಕಾಣಿಸ್ತಾ ಇದೆ ಅಲ್ಲಲ್ಲಿ. ಸೊ ಅದರಿಂದ ಎಲ್ಲ ಗ್ರೀನ್ರಿ ಆಗಿ ಗ್ರೇಸ್ ಮಾಡೋಕ್ಕೆ ಝೀಬ್ರಾಸ್ ಇದೆ, ವಿಲ್ಡಬೀಸ್ ಇದೆ, ಎಲಿಫೆಂಟ್ಸ್ ಇದೆ ದೂರದಲ್ಲಿ. ಬಟ್ ಈಗ ನಾವಿರೋ ಜಾಗದಲ್ಲಿ ಸುತ್ತಲೂ ಒಂದು 1000ಕ್ಕಿಂತನೂ ಇನ್ನೂ ಜಾಸ್ತಿ ಇರ್ಬೋದು ಝೀಬ್ರಾಗಳು. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಎಲ್ಲ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ಯಾಟರ್ನ್ಸ್ ಒಂಥರ ಹೇಗಿದೆ ಅಂದರೆ ಡೋಂಟ್ ನೋ ಹೌ, ಹೆಂಗೆ ದೇವ್ರ ಈ ಥರದ್ದೆಲ್ಲ ಕ್ರಿಯೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಒಂಥರ ಸಿಮಿಲರು ಇದೆ, ಬಟ್ ಅಬ್ಸರ್ವ್ ಮಾಡಿದ್ರೆ ಒಂದರಿಂದ ಒಂದಕ್ಕೆ ಒಂಚೂರು ಪ್ಯಾಟ್ರನ್ ಡಿಫ್ರೆನ್ಸು ಇದೆ. ಮತ್ತು ನಾವು ಹೀಗೆ ಸುಮ್ಮನೆ ಕಾಯ್ತಾ ಇದ್ದೀವಿ, ಇನ್ನೂ ಏನೂ ಇನ್ಫಾರ್ಮೇಷನ್ ತುಂಬದೇನು ಬಂದಿಲ್ಲ ಅನಿಸುತ್ತೆ. ಸೊ ನಮಗೂ ರಿಲ್ಯಾಕ್ಸ್ಡಾಗಿ ಹೋಗ್ತಾ ಇದ್ದಾರೆ. ಹೀಗೆ ಕಾಯ್ತಾ ಇದ್ದಂಗೆ 1-2-3 ಝೀಬ್ರಾಸು ಆಟ ಆಡ್ತಾಯಿತ್ತು, ಅದು ನೋಡಿದ್ವಿ. ಫಸ್ಟು ಕೆಳಗೆ ಬಿದ್ದು ಒದ್ದಾಡ್ತು, ಮಣ್ಣೆಲ್ಲ ಹಚ್ಕೊತು, ಆ ಮಣ್ಣೆಲ್ಲ ಹಚ್ಕೊಂಡಿದ್ದು ಇನ್ನೊಂದಕ್ಕೆ ಒರೆಸ್ತು. ಆಮೇಲೆ ಒಂದಕ್ಕೊಂದು ಹಿಂಗೆ ಫುಲ್ ಹಿಂಗೆ ಜಂಪ್ ಮಾಡಿ ಒಂದ್ರ ಮೇಲೆ ಒಂದು ಎಲ್ಲ ಆಟ ಆಡ್ತಾಯಿತ್ತು, ಜಗಳಾಡ್ತಾಯಿತ್ತು, ವಾಟ್ ಎವರ್. ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ತಾ ಬಂತು. ಮಧ್ಯಾಹ್ನ ಅಲ್ಲ, ಇನ್ನು 10 ಗಂಟೆ. ನಾವು 7 ಗಂಟೆಯಿಂದ ಹೊರಟಿರೋದೊಂಥರ ಈಗ ಮಧ್ಯಾಹ್ನ ಅನಿಸ್ತಾ ಇದೆ, ಅಷ್ಟು ಬಿಸಿಲು ಹೊಡಿತಾ ಇದೆ. ಹಿಂಗೆ ಮಾತಾಡ್ತಾ ಇದ್ದರೆ ನಾನು ಕ್ಯಾಪ್ ಅಥವಾ ಇದು ಹಾಕ್ಕೊಳ್ಳಿಲ್ಲ ಅಂದರೆ ಕಿವಿಯೆಲ್ಲ ಸುಟ್ಟೋಗೋ ಅಷ್ಟು ಬಿಸಿಲಿದೆ. ಇವತ್ತು ಯಾವುದು ಕಾರ್ನಿವೋರ್ ಇನ್ನೂ ಕಾಣಿಸಿಲ್ಲ. ಹೋಪಿಂಗ್ ವಿ ಗೆಟ್ ಟು ಸಿ ದಟ್. ಹನ್ನೊಂದುವರೆ ಆಯಿತು. ಈಗ ಫೈನಲಿ ಫಸ್ಟ್ ಕಾರ್ನಿವರ್ ಕಾಣಿಸಿದೆ. ಸಿಂಹ ಇದೆ, ಒಂದೇ ಒಂದು ಮೇಲಿದೆ, ಆರಾಮಾಗಿ ಕೂತಿದೆ. ನಾವು ಬಂದಾಗ ಒಂದು ಕಡೆ ಕೂತಿತ್ತು, ಒಂದು 10 ಸ್ಟೆಪ್ ಆ ಕಡೆ ಹೋಗ್ಬಿಟ್ಟು ಇನ್ನೊಂದು ಕಡೆ ಕೂತಿದೆ. ಅದ್ರ ಹಿಂದೆ ವೈಲ್ಡ್ ಬೀಸ್ಟು ಮತ್ತು ಝೀಬ್ರಾ ಎಲ್ಲ ಇದೆ. ಒಂಥರ ಸೀನ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ಡ್ರೈ ಗ್ರಾಸ್ ಲ್ಯಾಂಡ್ಸ್ ಇದೆ, ಅಲ್ಲಿ ಬಂದು ಕೂತಿದೆ ಇದು. ನಿನ್ನೆ ಒಂದು ಸುಮಾರು 10-15 ಕಾಣಿಸಿತ್ತು, ಇವತ್ತೇನೋ ಇದೊಂದೇ ಇದೆ. ಚೆನ್ನಾಗಿದೆ. ಸುತ್ತ ಎಲ್ಲ ಒಂದು 10-15 ಗಾಡಿಗಳು ಬಂದು ನಿಂತಿವೆ ಸಿಂಹನ ನೋಡೋಕ್ಕೆ. ಎಲ್ರದ್ದು ಮೋಸ್ಟ್ಲಿ ಇದೆ, ಫಸ್ಟ್ ಇರುತ್ತೆ ಇವತ್ತಿಂದು. ಇದಕ್ಕಿಂತ ಮುಂಚೆ ನಾವು ಹಿಪ್ಪೋಪೊಟಮಸ್ನ ನೋಡಿದ್ವಿ. ಅದು ಯೂಶಲಿ ಬೆಳಕಿನ ಹೊತ್ತಲ್ಲಿ ಹೊರಗೆ ಬರೋದು ತುಂಬ ಕಮ್ಮಿ ಅಂತೆ, ಯಾಕೆಂದರೆ ಅದ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಅಂತೆ. ಸೊ ಸಣ್ಣ ಎಕ್ಸ್ಪೋಜರ್ ಆದಾಗ ಒಂಥರ ಕ್ರ್ಯಾಕ್ ಥರ ಏನೋ ಆಗುತ್ತಂತೆ. ಯೂಶಲಿ ಅದಕ್ಕೆ ಬಿಸಿಲಿರುವಾಗ ನೀರೊಳಗೆ ಇರುತ್ತೆ ಅಂತಂದರು. ಬಟ್ ಏನೋ ಇವತ್ತು ನಮ್ಮ ಪುಣ್ಯ 2-3 ಕಡೆ ನೋಡಿದ್ವಿ, 3-4 ಹೊರಗೆ ಬಂದಿತ್ತು. ಬಟ್ ಆಲ್ಮೋಸ್ಟ್ ಮಲಗಿತ್ತು, ನೆಲದ ಮೇಲೆ ಬಂದಿದ್ರು. ಒಂದು ಪುಟಾಣಿ ಮರಿ ಕೂಡ ಇತ್ತು. ಅದ್ರ ಹತ್ರನೇ ಫಿಶ್ ಈಗಲ್ ಅಂತಿತ್ತು, ಅದು ಬರೀ ಫಿಶ್ನ ಹಂಟ್ ಮಾಡೋದಂತೆ. 2 ಫಿಶ್ ಈಗಲ್ ಕಾಣಿಸ್ತು, ಮತ್ತು ಇನ್ನೊಂದು ಕಡೆ ಮರದ ಮೇಲೆ ಒಂದು ಫಿಶ್ ಈಗಲ್ ಕಾಣಿಸಿತ್ತು. ಅದು ಬಿಟ್ಟು ಇನ್ನೇನು ನೋಡಿದ್ವಿ, ಸುಮಾರು ಬರ್ಡ್ಸ್ ನೋಡಿದ್ವಿ, ಪೆಲಿಕನ್ಸ್ ನೋಡಿದ್ವಿ. ಇನ್ನು ನಾವು ನೆಕ್ಸ್ಟ್ ಲೇಕ್ ನಕೂರಾಗೇನೋ ಹೋಗ್ತೀವಂತೆ, ಅಲ್ಲಿ ಇನ್ನೂ ಜಾಸ್ತಿ ಕಾಣಿಸುತ್ತೆ ಅಂತಂದರು. ಏನಂತಾರೆ, ಬಬೂನ್ಸ್ ನೋಡಿದ್ವಿ. ಒಂದು 10-15 ಇತ್ತು, ಬಟ್ ದೂರದಲ್ಲಿತ್ತು. ತುಂಬ ಒಳ್ಳೆ ಕ್ಲೋಸಪ್ ಶಾಟ್ ಸಿಕ್ಕಿಲ್ಲ. ಅದ್ರ ಮೂತಿ ಒಂಥರ ಹಿಂಗೆ ಉದ್ದಕ್ಕಿರತ್ತೆ, ಕೋತಿ ಥರನೇ, ಬಟ್ ಮೂತಿ ಹಿಂಗೆ ಉದ್ದಕ್ಕಿರತ್ತೆ. ಅದೊಂದಷ್ಟು ನೋಡಿದ್ವಿ, ಅದು ಒಂದು ಲೇಕ್ ಹತ್ರ ಇತ್ತು. ಮತ್ತು ಝೀಬ್ರಾದು ಇನ್ನೊಂದು ಹೇಳಿದ್ರು ಇವರು, ಅದು ಯಂಗಾಗಿರುವಾಗ ಬ್ರೌನ್ ಸ್ಟ್ರೈಪ್ಸ್ ಇರುತ್ತಂತೆ, ದೊಡ್ಡದಾಗ್ತಿದ್ದಂಗೆ ಅದು ಬ್ಲ್ಯಾಕ್ ಆಗುತ್ತಂತೆ. ನಮ್ಮನ್ನ ಕೇಳಿದ್ರು ಎಷ್ಟು ಸ್ಟ್ರೈಪ್ಸ್ ಇರ್ಬೋದು ಅಂತ. ನಾವು ಸ್ವರೂಪ್ ಒಂದು 100 ಅಂದ, ನಾನು 200-300 ಇರ್ಬೋದು ಅಂತಂದೆ. ಕೊನೆಗೆ ಅವ್ರು ಹೇಳಿದ್ರು ಇಲ್ಲ, 2, ಒಂದು ಬ್ಲ್ಯಾಕು ಒಂದು ವೈಟು ಅಂತ.
ಊಟ ಎಲ್ಲ ಆಯಿತು. ನಮ್ಮ ಊಟದ ಜಾಗದ ಪಕ್ಕದಲ್ಲೇ ಒಂದು ಅಬ್ಸರ್ವೇಷನ್ ಹಿಲ್ ಅಂತ ಇದೆ. ಒಂದು 5-10 ನಿಮಿಷ ಸಣ್ಣ ಹೈಕು. ಮೇಲ್ಗಡೆ ಹೋದರೆ ಒಂದು ವ್ಯೂ ಪಾಯಿಂಟ್ ಥರ ಇದೆ. ಅಲ್ಲೆಲ್ಲ ಚೇರ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲೂ ಕೂತ್ಕೊಂಡು ಊಟ ಮಾಡ್ಬೋದು ವ್ಯೂ ಎಂಜಾಯ್ ಮಾಡಿಕೊಂಡು. ಬಟ್ ಅದು ಬಿಟ್ಟರೆ ಅಲ್ಲಿಂದ ನಿಮಗೆ 360 ಡಿಗ್ರೀಸು ಅಂಬುಸಲಿ ನ್ಯಾಷನಲ್ ಪಾರ್ಕ್ದು ವ್ಯೂ ಕಾಣಿಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೇಕ್ ಸುತ್ತಮುತ್ತ ಆಲ್ಮೋಸ್ಟ್ ಒಂದು 270 ಡಿಗ್ರೀಸ್ ಅಷ್ಟು ನೀರಿದೆ. ಒಂದು ದೊಡ್ಡ ಲೇಕು ಈ ತುದಿಯಿಂದ ಹಿಡಿದು ಆ ತುದಿವರೆಗೂ ಕಾಣಿಸುತ್ತೆ. ಅದು ಬಿಟ್ಟರೆ ಜಾಗ ತುಂಬ ಚೆನ್ನಾಗಿದೆ. ನಾವು ಮೇಲ್ಗಡೆ ಹೋಗಿ ಊಟ ಮಾಡಬೇಕಾಯ್ತು, ಬಟ್ ಬಿಸಿಲು ಅಂತ ಕಾರಲ್ಲೇ ಕೂತ್ಕೊಂಡು ತಿಂದ್ವಿ. 1991 ಅಂಬುಸಲಿ ನ್ಯಾಷನಲ್ ಪಾರ್ಕು ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದ್ರಂತೆ ಯುನೆಸ್ಕೋದವರು. ಸೊ ಇಟ್ ಹೋಲ್ಡ್ಸ್ ಅ ವೆರಿ ಸಿಗ್ನಿಫಿಕೆಂಟ್ ಪ್ಲೇಸ್ ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ಆ ಅಬ್ಸರ್ವೇಷನ್ ಹಿಲ್ಲಿಂದ ನಿಂತ್ಕೊಂಡು ನೋಡಿದ್ರೇ ಝೀಬ್ರಾಗಳು, ಆಸ್ಟ್ರಿಚ್ಚು, ಆನೆಗಳು ದೂರದಲ್ಲಿ ಎಲ್ಲ ಅದ್ರ ಪಾಡಿಗೆ ಓಡಾಡ್ತಾ ಇದೆ. ಆ ಥಾಟೇ ಒಂಥರ ತುಂಬ ವೈಲ್ಡ್ ಆಗಿದೆ. ನಾವು ಎಷ್ಟು ಫ್ರೀಯಾಗಿ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಕಣ್ಣಲ್ಲೇ ನಮ್ಗೆ ಅಷ್ಟೊಂದೆಲ್ಲ ಆ್ಯನಿಮಲ್ಸ್ ಕಾಣಿಸ್ತಾ ಇದೆ. ಇಂಥ ವೈಲ್ಡ್ ಜಾಗದಲ್ಲಿ ಎಕ್ಸ್ಪೀರಿಯನ್ಸ್ ಇಸ್ ಸಮಥಿಂಗ್ ವೆರಿ 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 ಡಿಫ್ರೆಂಟ್. ಊಟ ಮುಗಿಸ್ಕೊಂಡು ತಿರ್ಗಾ ಈಗ ಡ್ರೈವ್ಗೆ ಹೊರಟಿದ್ದೀವಿ. ನಾವು ಪ್ಯಾಕ್ ಲಂಚ್ ತಂದಿದ್ವಿ ಬೆಳಗ್ಗೆನೇ ಸ್ಟೇಯಿಂದ. ಅನ್ನ ಕೊಟ್ಟಿದ್ರೇನೋ ಬಟರ್ಡ್ ರೈಸ್ ಥರ ಇತ್ತು, ಅದಕ್ಕೆ ಸ್ವಲ್ಪ ಕ್ಯಾರೆಟ್ ತುರ್ದು ಹಾಕಿದ್ರು ಮತ್ತು ಈರುಳ್ಳಿ ಹಾಕಿದ್ರು, ಸಪ್ಪೆ ಇತ್ತು. ಇನ್ನೊಂದೊಂದು ಸ್ಯಾಂಡ್ವಿಚ್ ಇತ್ತು, ಅದ್ರ ಮಧ್ಯೆ 1-2-3 ತರಕಾರಿ ಇಟ್ಕೊಟ್ಟಿದ್ರು. ಒಂದು ಆ್ಯಪಲ್ ಜ್ಯೂಸ್ ಇತ್ತು, ಮತ್ತು ಒಂದು ಆ್ಯಪಲ್ಲೇ ಕೊಟ್ಟಿದ್ರು, ಫುಲ್ ಆ್ಯಪಲ್ ಕೊಟ್ಟಿದ್ರು, ಪ್ಯಾಷನ್ ಫ್ರೂಟ್ ಕೊಟ್ಟಿದ್ರು, ಮತ್ತು ಯೋಗರ್ಟ್ ಇತ್ತು. ಚೆನ್ನಾಗಿತ್ತು, ಹೊಟ್ಟೆ ತುಂಬಿತು. That man is swimming. ಓ ವಾವ್. So, Oh, is it the same one? Yeah, it's the same. Oh, yeah. Oh, he's got the energy to get into the water. At least. Yes. At least. Yeah. Sorry, I interrupted. No. You are more important. Thank you. You didn't interrupt. Okay, thank you, brother. ಇದಲ್ಲದೆ ಏನು ಮಾಡ್ಬೋದು ಅಂದರೆ ವಾಪಸ್ ಹೋಗ್ಬೋದು ಸ್ಟೇಗೆ. ಹೋಗ್ಬಿಟ್ಟು ಒಂದು 2-3 ಅವರ್ ಬ್ರೇಕ್ ತೊಗೊಂಡು ತಿರ್ಗಾ ನ್ಯಾಷನಲ್ ಪಾರ್ಕಿಗೆ ಬಂದು ಸಂಜೆ 6-7 ಗಂಟೆ ತನಕ ಇರ್ಬೋದು. ನಾವು ಈ ಊಟದ ಜಾಗಕ್ಕೆ ಬರುವಾಗ ಮಧ್ಯದಲ್ಲಿ ಒಂದು ಎಲಿಫೆಂಟ್ ಕಾಣಿಸಿತ್ತು. ವಯಸ್ಸಾಗೋಗಿದೆ, ಅದಕ್ಕೆ ಬ್ಲ್ಯಾಡರ್ ಕೂಡ ಹೋಲ್ಡ್ ಮಾಡೋಕ್ಕಾಗ್ತಿಲ್ಲ ಅಂತ ಇದ್ರು ಇವರು. ಈಗ ವಾಪಸ್ ಹೋಗ್ತಿರುವಾಗ ತಿರ್ಗಾ ಅದೇ ಕಾಣಿಸ್ತು. ಈಗ ಹೋಗ್ಬಿಟ್ಟು ನೀರಲ್ಲಿ ಕೂತ್ಕೊಂಡ್ಬಿಟ್ಟಿತ್ತು. ಅದೇ ಈಗ ಹೇಳ್ತಾ ಇದ್ದಿದ್ದು ನಮ್ಮ ಗೈಡು, ನೋಡಿ ಅಲ್ಲಿ ಅಂತ. ಅದಲ್ಲದೆ ಒಂದಷ್ಟು ಆಸ್ಟ್ರಿಚ್ ಇಲ್ಲಿಗೆ ಬರುವಾಗಲೂ ಕಾಣಿಸ್ತು, ಇಲ್ಲಿಂದ ಹೊರಡುವಾಗಲೂ ಕಾಣಿಸ್ತು. ಡಾರ್ಕಾಗಿ ಬ್ಲ್ಯಾಕ್ ಆಗಿದ್ದರೆ ಅದು ಮೇಲ್ ಅಂತೆ, ಮತ್ತು ಒಂಥರ ಒಂದು ಸ್ವಲ್ಪ ಬ್ರೌನಿಷ್ ಗ್ರೇ ಥರ ಇದ್ದರೆ ಅದು ಫೀಮೇಲ್ ಅಂತೆ. ಇಲ್ಲಿ ಈಗ ಬರುವಾಗ ಒಂದೇ ಒಂದು ಬ್ಲ್ಯಾಕ್ ಇತ್ತು, ಒಂದು 4 ಫೀಮೇಲ್ ಇತ್ತು, 1 ಮೇಲಿತ್ತು. ಅದಕ್ಕೆ ಜೋಕ್ ಮಾಡಿದ್ರು, ಹಿ ಮಸ್ಟ್ ಬಿ ಅ ಮಸಾಯಿ ಅಂತ. ಇಲ್ಲಿ ಮಸಾಯಿ ಒಬ್ಬರು 2-3 ಹೆಂಡ್ತಿರಿರ್ತಾರಂತೆ. ಗೇಮ್ ಡ್ರೈವ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಸ್ಟೇಗೆ ಬಂದಿದ್ದೀವಿ. ಜಿರಾಫ್ ಕಾಣಿಸಿದ ಮೇಲೆ ಏನೂ ಜಾಸ್ತಿ ಕಾಣಿಸ್ಲಿಲ್ಲ. ಝೀಬ್ರಾಸ್ ಕಾಣಿಸ್ತು ಮತ್ತು ಗಝಲ್ಸ್ ಕಾಣಿಸ್ತು. ಒಂದು 4 ಗಂಟೆ ಹಂಗೆ ವಾಪಸ್ ಸ್ಟೇಗೆ ಬಂದು ಫ್ರೆಶನ್ ಅಪ್ ಆಗಿ ಈಗ ಕಿಲಿಮಂಜಾರೋ ವ್ಯೂ ಪಾಯಿಂಟ್ ಇಲ್ಲೇ ರೆಸಾರ್ಟಲ್ಲಿರೋ ಜಾಗಕ್ಕೆ ಬಂದಿದ್ದೀವಿ. ಬಟ್ ಕಿಲಿಮಂಜಾರೋ ಅಷ್ಟು
ಅಷ್ಟು ಶಾರ್ಪಾಗಿ ಏನೂ ಕಾಣಿಸ್ತಿಲ್ಲ. ಆಲ್ಮೋಸ್ಟ್ ಮೋಡ ಮುಚ್ಕೊಂಡಿದೆ. ಮೇಲ್ ಪೀಕ್ ಮಾತ್ರ ಸ್ವಲ್ಪ ಸ್ನೋ ಕವರ್ಡ್ ಪೀಕ್ ಕಾಣಿಸ್ತಾ ಇದೆ. ಈ ಕಡೆ ರೈಟ್ ಸೈಡಲ್ಲಿ ಸನ್ಸೆಟ್ ಕಾಣಿಸ್ತಾ ಇದೆ, ಬಟ್ ಅದು ಏನು ಕ್ಲಿಯರಾಗಿ ಕಾಣಲ್ಲ ಅನಿಸುತ್ತೆ, ತುಂಬ ಮರಗಳಿದೆ. ಬಟ್ ಸುಮ್ಮನೆ ಲಾಸ್ಟ್ ಈವ್ನಿಂಗ್ ನಮ್ಮದು ಇಲ್ಲಿ ಲಾಸ್ಟ್ ಡೇ ಇನ್ ಆಂಬಸ್ಸಲ್ಲಿ. ನಾಳೆ ಇಲ್ಲಿಂದ ಬೆಳಗ್ಗೆ 7 ಗಂಟೆ ಹಾಗೆ ಹೊರಡೋಣ ಅಂದಿದ್ದಾರೆ ನಮ್ಮ ಡ್ರೈವರು. ಸೊ ಸುಮ್ಮನೆ ಕಿಲಿಮಂಜಾರೋ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಮುಗಿಸ್ಕೊಂಡು ಹೋಗಿ ಊಟ ಮಾಡಿ ಮಲ್ಗದೇನೆ ಬೆಳಗ್ಗೆ ಬೇಗ ಎದ್ದು ಹೊರಡಬೇಕು. ನೀವೇನಾದರೂ ಕೀನ್ಯಾಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ವಿ ವುಡ್ ಹೈಲಿ ರೆಕಮೆಂಡ್ ಆಂಬೋಸಲಿಗೆ ಬನ್ನಿ ಅಂತ. ಸುಮಾರು ಜನ ಬರೋಕ್ಕೆ ಹೋಗಲ್ಲ, ಬರೀ ಮಸೈ ಮಾರ ಮಾಡ್ತಾರೆ. ಬಟ್ ಆಂಬೋಸಲಿಗೂ ಬನ್ನಿ, ನಮ್ಮದು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ನಿನ್ನೆ ಒಂದು 2-3 ಅವರು ಮತ್ತು ಇವತ್ತು ಆಲ್ಮೋಸ್ಟ್ ಬೆಳಗ್ಗೆ 7:30ಇಂದ 3:30 ತನಕ ತುಂಬಾ ಚೆನ್ನಾಗಿತ್ತು. ವರ್ತ್ ಅನಿಸ್ತು. ಇಷ್ಟು ಆನೆಗಳು ಲೈಫಲ್ಲಿ ನೋಡಿರಲಿಲ್ಲ. ಮಸೈ ಮಾರಲ್ಲಿ ಇಷ್ಟೊಂದು ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇಲ್ಲಿಂದ ಒಂಥರ ಟೆರೇನೇ ಬೇರೆ, ಫೀಲೇ ಬೇರೆ. ಹಿಂದೆ ಕಿಲಿಮಂಜಾರೋ ಜೊತೆ ನೋಡೋದು ಇನ್ನೂ ಒಂಥರ ಚೆನ್ನಾಗಿತ್ತು. ಸೊ ಐ ವುಡ್ ಹೈಲಿ ರೆಕಮೆಂಡ್ ಫಾರ್ ಯು ಟು ಕಮ್ ಹಿಯರ್. ಇನ್ನೊಂದೆರಡು ದಿನ ಟೈಮ್ ಇದ್ದರೆ ಇಲ್ಲೊಂದೆರಡು ದಿನ ಸ್ಪೆಂಡ್ ಮಾಡಿದ್ರೆ ಒಳ್ಳೆಯದು.